ಎಲ್ರಿಗೂ ನಮಸ್ತೆ. ಈ ವರ್ಷದಿಂದ ನಡೀತಾ ಇರುವಂತ 5ನೇ ತರಗತಿಗೆ ಮತ್ತು 8ನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆ ಏನ್ ನಡೀತಾ ಇದೆ, ಇದು ಸ್ಕೂಲ್ ಲೆವೆಲ್. ಇದರಿಂದ ಯಾವುದೇ ವಿದ್ಯಾರ್ಥಿ ಪಾಸು ಅಥವಾ ಫೇಲು ಅಂತ ಆಗೋದಿಲ್ಲ. ಮಕ್ಕಳ ಒಂದು ಏನು ಪ್ರೋಗ್ರೆಸ್ ಅನ್ನ ಕಂಡುಹಿಡಿಲಿಕ್ಕೆ ಯಾವ ಒಂದು ಪ್ರೋಗ್ರೆಸ್ ಅಲ್ಲಿ ಇದ್ದಾರೆ ಅಥವಾ ಅವರ ಒಂದು ಸಾಮರ್ಥ್ಯವನ್ನು ಚೆಕ್ ಮಾಡ್ಲಿಕ್ಕೆ ಮಾಡ್ತಿರುವಂತ ಕರ್ನಾಟಕ ಗೌರ್ಮೆಂಟ್ ಇದು ಎಕ್ಸಾಮ್ ಆಗಿರುತ್ತೆ. ಸೊ ಇದರಲ್ಲಿ ಯಾರು ಫೇಲ್ ಅಂತ ಆಗೋದಿಲ್ಲ, ಪಾಸ್ ಅಂತ ಆಗೋದಿಲ್ಲ, ಸಮಥಿಂಗ್ ಆತರ. ಸೊ ಯಾರು ವರಿ ಮಾಡ್ಕೊಳ್ಬೇಡಿ, ಚೆನ್ನಾಗಿ ಪ್ರಿಪೇರ್ ಆಗ್ರಿ. ನಾನೆಲ್ಲ ಸ್ವಲ್ಪ ಮಾಹಿತಿ ಕೊಡ್ತೇನೆ, ಇದನ್ನ ಯಾವ ತರ ಫಿಲ್ ಮಾಡಬೇಕು, ಯಾವ ತರ ಆನ್ಸರ್ ಮಾಡಬೇಕು ಅಂತ, ಅದ್ರ ಬಗ್ಗೆ ಗಮನ ಹರಿಸಿ. ಇದು ಕನ್ನಡ ಮಾಧ್ಯಮದ ಗಣಿತ ಭಾಗ, ಗಣಿತ ವಿಷಯ. ಅದು ಕನ್ನಡ ಮಾಧ್ಯಮದಲ್ಲಿ. ಹಿಂದಿನ ವಿಡಿಯೋದಲ್ಲಿ ನಾನು ಗಣಿತ ವಿಷಯ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಾಡಿದ್ದೆ. ಸೊ ಇದು ಕನ್ನಡ ಮೀಡಿಯಂ. ಇದು ಒಟ್ಟು ಅಂಕಗಳು 40. 2 ಗಂಟೆ ಸಮಯದವರೆಗೆ ನಿಮಗೆ ಎಕ್ಸಾಮ್ ಇರುತ್ತೆ. ಇದು 5ನೇ ತರಗತಿಯ ಮಾಡೆಲ್ ಪೇಪರ್. ಇದೇ ಒಂದು ಮಾದರಿಯಲ್ಲಿ ನಿಮಗೆ ಪೇಪರ್ ಅನ್ನ ಕೊಡಲಾಗುತ್ತೆ. ಇದೇ ನಾನು ಹೇಳುವ ಹಾಗೇನೆ ನೀವು ಆನ್ಸರ್ ಗಳನ್ನ ಬರಿಬೇಕು, ಉತ್ತರಗಳನ್ನ ಬರಿಬೇಕು, ಮಾರ್ಕ್ ಮಾಡಬೇಕು. ಇಲ್ಲಿ ಫಸ್ಟ್ ಏನಾಗತ್ತೆ ಅಂತಂದ್ರೆ 1 ಅಂಕದ 20 ಪ್ರಶ್ನೆಗಳಿರುತ್ತೆ. ಇದು ಅಬ್ಜೆಕ್ಟಿವ್ ಟೈಪ್. ಇಂಗ್ಲಿಷ್ ನಲ್ಲಿ ನಾವು MCQ ಅಂತೇವೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂತ. ಸೊ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ನೀವು ಕರೆಕ್ಟ್ ಸರಿಯಾದ ಒಂದು ಉತ್ತರವನ್ನ ಇಲ್ಲಿ ಆಪ್ಷನ್ ಹಾಕ್ಬೇಕು. ನಾನು ಹೇಳ್ತೇನೆ ಹೇಗೆ ಅಂತ. ಇಲ್ಲಿ ನೋಡಿ, 20 ಚೆಂಡುಗಳಿವೆ. 5ರಂತೆ ಗುಂಪು ಮಾಡಿದರೆ ಪಡೆಯಬಹುದಾದ ಗುಂಪುಗಳ ಸಂಖ್ಯೆ. ಇದು ಏನಪ್ಪಾ ಮಾಡ್ಬೇಕಂತಂದ್ರೆ ಭಾಗಾಕಾರವನ್ನು ಮಾಡಬೇಕು. ಎಷ್ಟು ಚೆಂಡುಗಳಿವೆ? 20. 5ರಂತೆ ಗುಂಪು ಮಾಡಬೇಕು. 5 ಒಂದ್ಲೆ 5 4 4 ಗುಂಪುಗಳಾಗ್ತವೆ. 5ರಂತೆ 4 ಗುಂಪುಗಳಾಗ್ತವೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆಗತ್ತೆ. ಸೊ ನೀವು ಇಷ್ಟೇ ಮಾರ್ಕ್ ಮಾಡಬೇಕು, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಆಯತ ಘನವನ್ನು ಹೋಲುವ ವಸ್ತು. ಆಯತ ಘನ ಅಂದ್ರೆ ಇದು ಬರುತ್ತೆ ನಮ್ದು, ಆಪ್ಷನ್ ಡಿ ಮಾಡ್ಬೇಕು. ಇದು ಘನ ಆಗತ್ತೆ, ಇದು ಚೆಂಡ ಆಗತ್ತೆ, ಇದು ಸಿಲಿಂಡರ್ ಆಗತ್ತೆ. ನೆಕ್ಸ್ಟ್ ಕ್ವಶನ್, 3ನೇ ಕ್ವಶನ್, 27ಅನ್ನು ಪ್ರತಿ ಬಾರಿ 3ರಂತೆ ಇಷ್ಟು ಬಾರಿ ಕಳೆಯಬಹುದು. ಎಷ್ಟು ಬಾರಿ? ಇದನ್ನ ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ 27 ಡಿವೈಡೆಡ್ ಬೈ 3. 9 ಬಾರಿ ನೀವು ಕಳೆದ್ರೆ ಇದು 0 ಆಗತ್ತೆ. 27ರಲ್ಲಿ 3ಅನ್ನ 9 ಬಾರಿ ಕಳೆದ್ರೆ 0 ಆಗತ್ತೆ. ಸೊ ಎಷ್ಟು ಬಾರಿ ಕಳಿಬೇಕು? 9 ಬಾರಿ ಕಳಿಬಹುದು ನೀನು. 9 ಎಲ್ಲಿದೆ ಆನ್ಸರು? ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಒಂದು ಚೌಕವನ್ನು 8 ಸಮನಾದ ಭಾಗಗಳು ಅಂದ್ರೆ 8. 6 ಭಾಗಗಳಿಗೆ ಬಣ್ಣ ಹಾಕಿದಾಗ ಬರುವ ಬಣ್ಣ ಹಾಕಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಸೊ ಸರಿಯಾದ ಉತ್ತರ 6/8 ಆಗತ್ತೆ, ಆಪ್ಷನ್ ಡಿ. ಈ ಗಡಿಯಾರವನ್ನು ನೋಡಿಕೊಂಡು ಚಿತ್ರದಲ್ಲಿರುವ ಗಡಿಯಾರದ ಸೂಚಿಸುವುದರ ಸಮಯ ಯಾವುದು? ಈ ಗಡಿಯಾರದಲ್ಲಿ ಸಮಯ ಎಷ್ಟಾಗಿದೆ ಇವಾಗ ಅಂತ ನೋಡ್ಬೇಕು. 4ರ ಮುಂದೆ ಸಣ್ಣ ಮುಳ್ಳಿದೆ, ದೊಡ್ಡ ಮುಳ್ಳು 6ಕ್ಕಿದೆ ಅಂದ್ರೆ 4 ಗಂಟೆ 30 ನಿಮಿಷ. ಆಪ್ಷನ್ ಎ. ಇದನ್ನ ಇಷ್ಟ ಹಾಕ್ಬೇಕು. ಈ ತರ ಹಾಕುವಾಗಿಲ್ಲ, ನೀವು ಜಸ್ಟ್ ಇದನ್ನ ಮಾತ್ರ ಹಾಕ್ಬೇಕು. ನೆಕ್ಸ್ಟ್, ಇದು ಅಳತೆ ಪಟ್ಟಿ ಎಷ್ಟುದ್ದ ಇದೆ ಅಂತ ಹೇಳ್ಬೇಕು. ಇಲ್ಲಿ ನೋಡಿ 5, ಇದು ಎಕ್ಸಾಕ್ಟ್ಲಿ 5.5 ಸೆಂಟಿಮೀಟರ್ ಇದೆ. ಆಪ್ಷನ್ ಸಿ ಹಾಕಬೇಕು. ಹೀಗೆ ಹಾಕುವಾಗಿಲ್ಲ, ಇದು ನಾನು ಹಂಗೆ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಮಾರ್ಕ್ ಮಾಡ್ತಾ ಇದ್ದೀನಿ. 66 ಕಿತ್ತಳೆ ಹಣ್ಣುಗಳನ್ನು 8 ಬಾಕ್ಸ್ಗಳಲ್ಲಿ ಸಮನಾಗಿ 64, 8 ಬಾಕ್ಸ್ ಸಮನಾಗಿ ಅಂತಿದ್ರೆ ಆ 8 ಒಂದ್ಲೆ 8 ಸಂಖ್ಯೆಯನ್ನು ಕಂಡುಹಿಡಿಯಲು ಬಳಸಬೇಕಾದ ಸೂಕ್ತ ಸಂಖ್ಯೆ. 8 ಬಾಕ್ಸ್ ಬೇಕಂತ ಗೊತ್ತಾಯ್ತು. ಯಾವ ತರ ಕಂಡುಹಿಡಿದ್ರಿ? ಭಾಗಾಕಾರ ಮಾಡೋದ್ರಿಂದ. ಸೊ ಇದು ಎ ಆಪ್ಷನ್. ನೆಕ್ಸ್ಟ್ ಕ್ವಶನ್, 5 ಮೀಟರ್ ಅನ್ನು ಸೆಂಟಿಮೀಟರ್ಗಳಲ್ಲಿ ವ್ಯಕ್ತಪಡಿಸಿದಾಗ 5 × 100. 100 ಯಾಕಂದ್ರೆ 1 ಮೀಟರ್ = 100 ಸೆಂಟಿಮೀಟರ್. ಇದು 500 ಸೆಂಟಿಮೀಟರ್. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, 4 ನೋಟುಗಳದ. 50ರ 4 ನೋಟು 5 × 50 × 4 ಪ್ಲಸ್ 5ರ 4 ನಾಣ್ಯಗಳಿವೆ. 5 × 4 ಎಷ್ಟಾಯ್ತು? ದಿಸ್ ಈಸ್ 200. ಇದು 200 ಆಗತ್ತೆ, ಇದು 20 ರೂಪಾಯಿ ಆಗತ್ತೆ. 220 ರೂಪಾಯಿ ಆಯ್ತು. ಯಾವ್ದು ಸರಿ ಇದೆ? ಆಪ್ಷನ್ ಸಿ ಸರಿ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಹಾಕಿ. ನೋಡಿ, ಇದೊಂಥರ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬರುತ್ತೆ, ಮಾನಸಿಕ ಸಾಮರ್ಥ್ಯದ ಕ್ವಶನ್. 1 ಬಾಕ್ಸು, 3 ಬಾಕ್ಸು. ಇಲ್ಲಿ ನೋಡಿ, ತಳ
2 ಆಗ್ತಾ ಇದೆ, 3 ಆಗ್ತಾ ಇದೆ. ಇಲ್ಲಿ 4 ತಳಗಳಾಗಬೇಕು. 4 ತಳ ಯಾವ್ದಿದೆ? ಇದಿದೆ. ಆಮೇಲೆ 3 ಇರ್ಬೇಕು, ಆಮೇಲೆ 2 ಇರ್ಬೇಕು, ಆಮೇಲೆ 1 ಇರ್ಬೇಕು. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ತೂಕವನ್ನು ಸೂಚಿಸುವ ಮಾಪಕ ಯಾವುದು? ಇದನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. 5 kg ಅನ್ನುವಂಥದ್ದು ದೊಡ್ಡದು. ಇದು 3 ಎಲ್ಲಿದೆ? ಇಲ್ಲಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಪುಸ್ತಕವನ್ನು ಹೋಲುವ ಘನಾಕೃತಿ ಯಾವುದು? ನಿಮ್ಮ ಪುಸ್ತಕ ಇರುತ್ತೆ, ಅದು ಯಾವ ಘನಕ್ಕೆ ಉದಾಹರಣೆ ಅನ್ಬಹುದು? ಅದು ಒಂದು ಆಯತ ಘನ ಆಗಿರುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್, ಚೌಕಘನದ ಜಾಲಾಕೃತಿ ಯಾವ್ದಾಗಿರುತ್ತೆ? ಇದು ಆಪ್ಷನ್ ಎ ಆಗಿರುತ್ತೆ. ಇದು ಒಂದು ಕೋನದ್ದು ಶಂಕು, ಇದು ಒಂದು ಸಿಲಿಂಡರ್, ಇದು ಒಂದು ಆಯತ ಘನ, ಇದು ಒಂದು ಚೌಕಘನ. ಕೆಳಗಿನ ವಿನ್ಯಾಸವನ್ನು ಪೂರ್ಣಗೊಳಿಸಿ. ಇದು ಮೆಂಟಲ್ ಎಬಿಲಿಟಿ ಕ್ವಶನ್. ಇಲ್ಲಿ ಮೇಲೆ ಒಂದು ಹೋಗುತ್ತೆ, ಮೇಲೆ ಒಂದು ತಳಗೊಂದು, ಮೇಲೆ ಒಂದು ತಳಗೊಂದು, ಮೇಲೆ ಒಂದು, ಮತ್ತೆ ನೆಕ್ಸ್ಟ್ ಚಿತ್ರದಲ್ಲಿ ನಮಗೆ ಈ ತರ ಬರಬೇಕು. ಆಪ್ಷನ್ ಬಿ ಸರಿಯಾದ ಉತ್ತರ. ಸೊ ಇಲ್ಲಿ ಸಂಖ್ಯೆಗಳ ವಿನ್ಯಾಸ ಕೊಟ್ಟಿದ್ದಾರೆ. ಇಲ್ಲಿ ಮಿಸ್ಸಿಂಗ್ ನಂಬರ್ ಯಾವ್ದಂತ ಹೇಳ್ಬೇಕು. ಬಿಟ್ಟ ಸ್ಥಳದಲ್ಲಿ ಒಂದು ಸಂಖ್ಯೆ ಬರುತ್ತೆ, ಅದನ್ನ ಯಾವ್ದಂತ ಕಂಡುಹಿಡಿಬೇಕು. ಇಲ್ಲಿ 2 ಕೂಡಿಸ್ತಾ ಹೋಗಿದ್ದಾರೆ. 6ಕ್ಕೆ 2 ಕೂಡಿಸಿದ್ರೆ 8, 8ಕ್ಕೆ 2 ಕೂಡಿಸಿದ್ರೆ 10, 10ಕ್ಕೆ 2 ಕೂಡಿಸಿದ್ರೆ 12. ಸೊ ಮಿಸ್ಸಿಂಗ್ ನಂಬರ್ ಯಾವ್ದಪ್ಪ ಅಂದ್ರೆ 12. ಆಪ್ಷನ್ ಡಿ ಸರಿಯಾದ ಉತ್ತರ. ದಿವ್ಯಾಳು ಸೋಮವಾರ 500 ml ಹಾಲು, ಮಂಗಳವಾರ 500 ml ಹಾಲು ಮನೆಗೆ ತಂದರೆ ಅವಳು ತಂದ ಹಾಲಿನ ಒಟ್ಟು ಪ್ರಮಾಣ 500 ml ಪ್ಲಸ್ 500 ml 1000 ml. ಸಿ. ನೆಕ್ಸ್ಟ್, ಈ ತರ ಮಾರ್ಕ್ ಮಾಡಬೇಡಿ. ಓನ್ಲಿ ನೀವೇನಂತಾರೆ ಈ ಬಾಕ್ಸ್ ಅಲ್ಲಿ ಮಾತ್ರ ಹಾಕಬೇಕು. ಒಂದು ರೈಲು ನಿಲ್ದಾಣ ಗಡಿಯಾರದ ಸಮಯ ಎಷ್ಟು ತೋರಿಸ್ತಾ ಇದೆ? ಇಷ್ಟು ತೋರಿಸ್ತಾ ಇದೆ. ಈ ತರ ಮಾರ್ಕ್ ಮಾಡಿ ಹೋಗಿಲ್ಲ. ನಿಮ್ಗೊಂದು ರಫ್ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಮಾರ್ಕ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಆಪ್ಷನ್ ಮಾತ್ರ ಹಾಕಬೇಕು. ತೋರಿಸುತ್ತದೆ. ಇದನ್ನು 12 ಗಂಟೆ ಸಮಯ ಗಡಿಯಾರಕ್ಕೆ ಪರಿವರ್ತಿಸಿದಾಗ 12 ಗಂಟೆ ಅಂದ್ರೆ ಇದು 13ರ ಮೇಲಿದ್ರೆ 12 ಕಳಿಬೇಕು. 5 PM. ಒಂದು ವೇಳೆ ನೀವು ಕಳೆದದ್ದಾದ್ರೆ ಇಲ್ಲಿ PM ಹಚ್ಚೋದನ್ನ ಮಾತ್ರ ಮರಿಬೇಡಿ. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ 18ನೇ ಕ್ವಶನ್, 40 ಚಾಕ್ಲೇಟ್ಗಳನ್ನ 8 ಗೆಳತಿಯರಿಗೆ ಸಮನಾಗಿ ಹಂಚಿದರೆ 40 ಚಾಕ್ಲೇಟ್ 8 ಗೆಳತಿಯರಿಗೆ ಹಂಚುವುದು ಅಂದ್ರೆ ಭಾಗಾಕಾರ. ಇಲ್ಲೇ ಪ್ರತಿಯೊಬ್ಬರಿಗೂ 5 ಚಾಕ್ಲೇಟ್ಗಳು ಬರ್ತದೆ. 5 ಎಲ್ಲಿದೆ? ಇಲ್ಲಿದೆ. ಸಿ. ನೆಕ್ಸ್ಟ್ ಕ್ವಶನ್, ಇದು ಮೆಂಟಲ್ ಎಬಿಲಿಟಿ ಕ್ವಶನ್. ಈ ಮೂಲೆಯಿಂದ ಈ ಮೂಲೆ ಬರುತ್ತೆ ಈ ಚಿತ್ರದಲ್ಲಿ. ಈ ಮೂಲೆಯಿಂದ ಈ ಮೂಲೆ ಬಂತು, ಈ ಮೂಲೆಯಿಂದ ಈ ಮೂಲೆ ಬರ್ಬೇಕು ನಮ್ಗೆ. ಇವಾಗ ಯಾವ್ದಿದೆ ಚಿತ್ರ? ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್, ಇಲ್ಲಿಯೂ ಕೂಡ ಬಿಟ್ಟಿರುವಂತ ಜಾಗದಲ್ಲಿರುವ ಸಂಖ್ಯೆಗಳನ್ನ ನೀವು ತುಂಬಬೇಕು. ಇಲ್ಲಿ ನೋಡಿ, 99, 88, 77, 66, 55. 88, 66 ಎಲ್ಲಿದೆ? ಸೊ ಆಪ್ಷನ್ ಎ ಸರಿಯಾದ ಉತ್ತರ. ಇವು 1 ಅಂಕದ ಪ್ರಶ್ನೆಗಳಾದವು 20. ಇವಾಗ 2 ಅಂಕದ ಪ್ರಶ್ನೆಗಳಿರುತ್ತೆ. ಇಲ್ಲಿ ಪ್ರತಿ ಪ್ರಶ್ನೆಗೂ 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನೀವು ಏನಾದ್ರೂ ಇದು ಬರದೇ ಇದ್ರೆ ನೆಕ್ಸ್ಟ್ ಪ್ರಶ್ನೆಯನ್ನ ನೀವು ಉತ್ತರಿಸಬೇಕು. ಯಾವ್ದಾದ್ರು ಒಂದು ಪ್ರಶ್ನೆಗೆ ಉತ್ತರ ನೀವು ಬರಿಬೇಕು, 2 ಪ್ರಶ್ನೆಗೆ ಉತ್ತರ ಬರಿಬೇಡ್ರಿ. ಒಂದು ವೇಳೆ ನಿಮಗೆ ಕನ್ಫ್ಯೂಷನ್ ಇದ್ರೆ 2ರಲ್ಲೂ 2 ಬರೆದು ಬಿಡಿ, ಸಮಯ ಇರುತ್ತೆ ನಮಗೆ. ಈ ಕೆಳಗಿನ ಕೋನಗಳನ್ನು ಗಮನಿಸಿ, ಕೋನದ ವಿಧಗಳನ್ನು ಬರೆಯಿರಿ. ಇಲ್ಲಿ ಇದು ಯಾವ ಸಿಂಬಲ್ ಅಪ್ಪ ಅಂದ್ರೆ ಲಂಬಕೋನ ತ್ರಿಭುಜದ ಲಂಬಕೋನ. ಇದು ಲಂಬಕೋನ. ಇದು ನೋಡ್ರಿ, ಇದೆ ವಿಶಾಲ ಕೋನ ಅಲ್ವಾ? ಇದನ್ನು ಬರೆದ್ರೆ ಇದನ್ನ ಬರಿಬೇಡಿ, ಇದನ್ನ ಬರಿದೇ ಇದ್ರೆ ಇದನ್ನ ಬರಿ. ನಾನೆಲ್ಲ ಹೇಳ್ತೇನೆ, ನೀವು ಯಾವ್ದಾದ್ರು ಇಷ್ಟ ಇದ್ದದ್ದು ಬರಿಬಹುದು, ಈಸಿ ಇರುವಂತದ್ದು ಬರಿಬಹುದು. ಕೆಳಗಿನ ರೇಖೆಯನ್ನ ಗಮನಿಸಿ ಪ್ರಶ್ನೆಗಳನ್ನು ಉತ್ತರಿಸಿ. ಎ ಬಾವುಟದ ಸಮೀಪವಿರುವ 100ರ ಸ್ಥಾನದ ಸಂಖ್ಯೆ. ಇದು ಯಾವ ಸಮೀಪ ಇದೆ? 300ಕ್ಕೆ ಸಮೀಪ ಇದೆ, 200ಕ್ಕೆ ಸಮೀಪ ಇದೆಯಾ? ಸೊ 200ಕ್ಕೆ ಸಮೀಪ ಇದೆ, 200 ಬರಿಬೇಕು. ಇಲ್ಲಿ ನೋಡ್ರಿ, ಅದೇ ತರ ಬಿ ಬಾವುಟದ ಸಮೀಪವಿರುವ 100ರ ಸ್ಥಾನ, ಇದು ಯಾವ ಕಡೆ ಸಮೀಪ ಇದೆ? 900. ಸೊ ಎಷ್ಟು ಬರೆದ್ರೆ ನಿಮಗೆ 2 ಅಂಕಗಳು. ಕ್ವಶನ್ ಪೇಪರ್ ಅಲ್ಲಿ ಬರೆಯೋದು. ಇದನ್ನ ಭಿನ್ನರಾಶಿಯನ್ನು ದಶಮಾಂಶ ರೂಪದಲ್ಲಿ ಬರೆಯುವುದು ಮತ್ತು ಓದುವ ಕ್ರಮವನ್ನು ಬರೀರಿ. ಇಲ್ಲಿ ನೋಡಿ, ಭಿನ್ನರಾಶಿ ರೂಪದಲ್ಲಿ ಬರೆದ್ರೆ ಇದು 0.06 ಆಗ್ತದೆ. ಇದನ್ನ ಹೇಗೆ ನಾವು ಓದ್ಲಿಕ್ಕೆ ಓದೋದು ಹೇಗೆ? 0 ಅಂತ ಬರೀತೀನಿ, 0.06 ಈ ತರ ನೀವು ಬರಿಬೇಕು. ಅದಕ್ಕೆ 2 ಅಂಕ.
ಅದನ್ನ ನೀವು ಇದನ್ನ ಆನ್ಸರ್ ಮಾಡಿದ್ರೆ ಇದನ್ನ ಆನ್ಸರ್ ಮಾಡಬೇಡಿ, ಇದನ್ನ ಆನ್ಸರ್ ಮಾಡಿಲ್ಲ ಇದನ್ನ ಆನ್ಸರ್ ಮಾಡಿ. ನಾನೆಲ್ಲ ಹೇಳ್ತೇನೆ, ನಿಮ್ಗೆ ಯಾವ್ದು ಈಸಿ ಆಗತ್ತೆ ನಾನು ಬರೀರಿ. ಎರಡು ಸಮಾನ ಭಿನ್ನರಾಶಿಗಳನ್ನು ಬರೀಬೇಕು. ಇಂಟು 2, ಇಲ್ಲಿ ಮೇಲೆ 2ರಿಂದ ಗುಣಾಕಾರ ಮಾಡಿ, ತಳಗನು 2ರಿಂದ ಗುಣಾಕಾರ ಮಾಡಬೇಕು. 6, 14, ಇಲ್ಲಿ 3ರಿಂದ ಮಾಡಿ, ಇಲ್ಲಿ 3ರಿಂದ ಮಾಡಿ, 9, 21. ಇವು ಎರಡು ಇದಾವಲ್ಲ, ಇವು 3/7ರ ಎರಡು ಸಮಾನ ಭಿನ್ನರಾಶಿಗಳು. ನೆಕ್ಸ್ಟ್ ಕ್ವೆಶ್ಚನ್, ಈ ಒಂದು ಚಾರ್ಟ್ ಕೊಟ್ಟಿದ್ದಾರೆ, ಇಲ್ಲಿ ಕೆಲವೊಂದು ಮಿಸ್ಸಿಂಗ್ ಇದೆ, ಅದನ್ನು ನೀವು ತುಂಬಬೇಕು. ಇಲ್ಲಿ ನೋಡಿ, 140 ರೂಪಾಯಿ ಆಗಿದೆ ಟೋಟಲ್. ಇಲ್ಲಿ 70 ರೂಪಾಯಿ ಒಂದಕ್ಕೆ, ಇಲ್ಲಿ ಇರಬೇಕಾದದ್ದು 2. ಇಲ್ಲಿ 3 × 28, 3 × 24, 3 × 6 84. ಇಷ್ಟು ನೀವು ಬರೆದ್ಬಿಟ್ರೆ 2 ಅಂಕಗಳು ನಿಮಗೆ ಪಾಕೆಟ್ ಅಲ್ಲಿ ಬರುತ್ತೆ. ಸೊ ಅಥವಾ ಈ ಕ್ವಶನ್ ಅನ್ನು ಬಿಡಿಸಬಹುದು. 10 ರೂಪಾಯಿಯ 16 ನೋಟುಗಳು ಇದ್ದು ಅವುಗಳನ್ನ 4 ಗೆಳೆಯರಿಗೆ ಹಂಚಬೇಕು. ಡಿವೈಡ್ ಬೈ 4. ಎಷ್ಟು ಬರುತ್ತೆ ಪ್ರತಿಯೊಬ್ಬರಿಗೂ? 40 ರೂಪೀಸ್ ಬರುತ್ತೆ. ಎಷ್ಟು ಮಾಡಿದ್ರೆ 2 ಅಂಕ. ಅಳತೆ ಪಟ್ಟಿ ಸಹಾಯದಿಂದ ಇದನ್ನ ರಚನೆ ಮಾಡಬೇಕು. ಒಂದು ಸ್ಕೇಲ್ ಮೇಲೆ ಒಂದು ತ್ರಿಜ್ಯ ಇರುತ್ತಲ್ಲ ನಿಮ್ದು, ಅದನ್ನ ಕರೆಕ್ಟ್ ಆಗಿಟ್ಟು ಒಂದು ಸೀಸು ಚೆನ್ನಾಗಿ ಕೆತ್ತಿರುವಂತದ್ದು ಅದನ್ನ ತಗೊಂಡು ಇಲ್ಲಿ ಮಾರ್ಕ್ ಮಾಡಬೇಕು, ಇಲ್ಲಿ ಮಾರ್ಕ್ ಮಾಡಬೇಕು. ಆಮೇಲೆ ಇಷ್ಟು ಎಳಿಬೇಕು. ಇದು 7.5 ಸೆಂಟಿಮೀಟರ್ ಇರಬೇಕು. ಅದೇ ತರ 6 ಸೆಂಟಿಮೀಟರ್ ಇರುವಂತ ಒಂದು ರೇಖೆಯನ್ನ ಈ ತರ ಎಳಿಬೇಕು ಸ್ಕೇಲ್ ಸಹಾಯದಿಂದ. ಅಥವಾ ಆ ಪ್ರಶ್ನೆ ಬರೆಯದಿದ್ರೆ ಈ ಪ್ರಶ್ನೆ ಈಸಿ ಇದೆ. ಕೊಟ್ಟಿರುವ ಚಿತ್ರಕ್ಕೆ 2 ಸಮಮಿತಿ ಅಕ್ಷಗಳನ್ನು ಬರೆಯಿರಿ. 2 ಸಮಮಿತಿ ಅಕ್ಷಗಳನ್ನು ಈ ತರ ನೀವು ಬರೀಬಹುದು. ಹೀಗಾದ್ರೂ ಬರೀರಿ, ಹಿಂಗಾದ್ರೂ ಬರೀರಿ. 2 ಕೇಳಿದ್ರೆ 2 ಮಾತ್ರ ಬರೀರಿ. ಈ ಒಂದು ಘನದ ಜಲಾಕೃತಿಯನ್ನು ಬರೀರಿ. ಇದು ಸಿಲಿಂಡರ್ ಇದೆ, ಮೇಲೆ ಒಂದು ವೃತ್ತ, ಕೆಳಗೆ ಒಂದು ವೃತ್ತ, ನಡುವೆ ಆಯತ. ಈ ತರ ನೀವು ಬರೀಬಹುದು. ಅಥವಾ ಈ ಕೆಳಗಿನ ಪ್ರಶ್ನೆಯನ್ನು ಉತ್ತರ ಮಾಡಬೇಕು. ಘನಾಕೃತಿಯ ಪಾದದ ಆಕೃತಿ. ಪಾದದ ನೋಡಿ ಚೌಕಗನ ಇದೆ. ಪಾದ ಯಾವ ತರ ಇರುತ್ತೆ ಅಂದ್ರೆ ಅದು ಒಂದು ಚೌಕನೇ ಆಗಿರುತ್ತೆ. ಚೌಕನ್ನು ತೆಗಿಬೇಕು. ಸೇಮ್ ಒಂದು ಸ್ಕೇಲ್ ತಗೊಂಡು ತೆಗಿರಿ. ಇದು ಪಾದ ಏನಾಗಿರುತ್ತೆ? ವೃತ್ತ ಆಗಿರುತ್ತೆ, ಕೋನದ್ದು. ಶಂಕು ಅಂತೀರ ನೀವು, ಅದು. 26ನೇ ಕ್ವಶನ್, ಒಬ್ಬ ವಿದ್ಯಾರ್ಥಿಯು ರೂಪಾಯಿ 946ಕ್ಕೆ 11 ಸಮಾನ ಬೆಲೆಯ ಆಟಿಕೆಗಳನ್ನು ಕೊಂಡನು. ಹಾಗಾದ್ರೆ ಪ್ರತಿ ಆಟಿಕೆಯ ಬೆಲೆ ನೀವು ವಾಕ್ಯದ ರೂಪದಲ್ಲಿ ಬರೀಬೇಕು. ಇದನ್ನ ಒಟ್ಟು ದುಡ್ಡು, ಒಟ್ಟು ಆಟಿಕೆ ಸಮಾನ, ಪ್ರತಿ ಆಟಿಕೆ ಸಮಾನದ ಬೆಲೆ. ನಾನು ಡೈರೆಕ್ಟ್ ಬರೆದು ಬಿಡ್ತೇನೆ. ಡಿವೈಡೆಡ್ ಬೈ 11, 11 ಒಂದ್ಲೆ 11 ಎಂಟ್ಲೆ ಆಯ್ತಲ್ಲ. ಆನಂತರ 6 ಉಳಿತದೆ, 11 6ಲೆ. ಸೊ ಪ್ರತಿಯೊಂದು ಆಟಿಕೆಗೆ ಎಷ್ಟಾಯ್ತಪ್ಪ ಅಂದ್ರೆ 86 ರೂಪಾಯಿ. 3 ಅಂಕ. ಅದಕ್ಕೋಸ್ಕರ ನೀವೇನ್ ಮಾಡಿ, ಪ್ರತಿಯೊಂದು ಸ್ಟೆಪ್ ಅನ್ನ ವಿಶ್ಲೇಷಣೆ ಮಾಡಿ ಬರೀಬೇಕು. ಅಥವಾ ಅದನ್ನ ಮಾಡಲಿಲ್ವಾ, ಈ ಕ್ವಶನ್ ಬರೀಬೇಕು. 2 × 100, 200. ಇಲ್ಲಿ 4 ಬರುತ್ತೆ, 4 ಬರುತ್ತೆ. ಆನಂತರ 2 × 20. ಇಲ್ಲಿ ಎಷ್ಟು ಬರುತ್ತೆ ಅಂದ್ರೆ ಇಲ್ಲಿ 4, ಇಲ್ಲಿ 2, ಇಲ್ಲಿ 0. ಅದೇ ತರ ಇದಾಯ್ತಾ. 2 10ಲೆ 20, ಇಲ್ಲಿ 4 ಬರುತ್ತೆ, ಇಲ್ಲಿ 0 0, ಇಲ್ಲಿ 2 2ಲೆ 4, ಇದು 0 ಇದು 0, 4ರಲ್ಲಿ 4 0 0 0. ಸೊ ಈ ತರ ನೀವು ಬರೀಬಹುದು. 27ನೇ ಪ್ರಶ್ನೆ, ಕೆಲವೊಂದು ಗುಣಾಕಾರ ಲೆಕ್ಕಗಳನ್ನು ಕೊಟ್ಟಿದ್ದಾರೆ, ಡೈರೆಕ್ಟ್ ಆನ್ಸರ್ ಬರೀಬಹುದು. ಯಾವುದೇ ಸಂಖ್ಯೆ 1ರಿಂದ ಗುಣಿಸಿದಾಗ ಅದೇ ಸಂಖ್ಯೆ ಬರುತ್ತೆ. ಯಾವುದೇ ಸಂಖ್ಯೆ 0ಯಿಂದ ಗುಣಿಸಿದಾಗ 0 ಬರುತ್ತೆ. ಇದು ನೋಡಿ 550 ಆಗತ್ತೆ. ಅಥವಾ ಇದನ್ನು ಬರೀಬಹುದು. ಎಷ್ಟು ಸಮನಾದ ಭಾಗಗಳಿವೆ? 4 × 4, 16 ಸಮನಾದ ಭಾಗಗಳಿವೆ. 4 ಜನರಿಗೆ ಸಮನಾಗಿ ಹಂಚಿದ್ರೆ ಎಷ್ಟು ಬರುತ್ತೆ? ಪ್ರತಿಯೊಬ್ಬರಿಗೆ 4 ಬಾಕ್ಸ್ಗಳು ಬರುತ್ತೆ. ಬಹಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸೊ ನೀವು ಅದನ್ನ ಚೆನ್ನಾಗಿ ಇಲ್ಲಿ ಬಿಡಿಸಬೇಕು. ಕೊನೆಯ ಪ್ರಶ್ನೆ, ಒಂದು ಬಾಕ್ಸ್ ಅಂದ್ರೆ 3 ಮಕ್ಕಳು. ಇದೆಷ್ಟಾಯ್ತು? 6. ಇದೆಷ್ಟಾಯ್ತು? 12. ಇದು 9. ಇದು 15. ಇದು 3. ಇದರ ಮೇಲೆ ಚಾರ್ಟ್ ಅನ್ನ ನಾವು ಪ್ರಿಪೇರ್ ಮಾಡಬೇಕು. ಒಂದನೇದ್ದು ತರಕಾರಿ ಹೆಸರು ಕ್ಯಾರೆಟ್,
ಮೂಲಂಗಿ. ಆನಂತರ ಪೂರ್ಣ ಬರಿಬೇಕು ನೀವು ಹೆಸರು. ಹಾಗಲಕಾಯಿ, ಬೀನ್ಸ್. ಕ್ಯಾರೆಟ್ ಎಷ್ಟಿದೆ? 6 ಜನ ವಿದ್ಯಾರ್ಥಿಗಳು. ಮೂಲಂಗಿ 12 ವಿದ್ಯಾರ್ಥಿಗಳು, 9 ವಿದ್ಯಾರ್ಥಿಗಳು, 15 ವಿದ್ಯಾರ್ಥಿಗಳು, 2 ವಿದ್ಯಾರ್ಥಿಗಳು. ಕೆಲವೊಂದು ಪ್ರಶ್ನೆ ಕೊಟ್ಟಿದ್ದಾರೆ, ಇದಕ್ಕೆ ಆನ್ಸರ್ ಮಾಡಬೇಕು. ತರಗತಿಯಲ್ಲಿ ಕ್ಯಾರೆಟ್ ಇಷ್ಟಪಡದ ಮಕ್ಕಳ ಸಂಖ್ಯೆ ಎಷ್ಟು? ಕ್ಯಾರೆಟ್ ಎಷ್ಟು ಇಟ್ಟಿದ್ದಾರೆ? 6. ಇದನ್ನು ಬಿಟ್ಟು ಇದೆಷ್ಟಿದೆ ನೋಡಿ, 21, 26, 36, 38. 38 ವಿದ್ಯಾರ್ಥಿಗಳು ಬೇರೆ ತರಕಾರಿಯನ್ನ ಇಷ್ಟಪಡ್ತಾರೆ. ತರಗತಿಯಲ್ಲಿ ಕೊಟ್ಟಿರುವ ತರಕಾರಿಗಳನ್ನು ಇಷ್ಟಪಡದ ಮಕ್ಕಳ ಸಂಖ್ಯೆ ಎಷ್ಟು? ಯಾರಾದ್ರೂ ಒಬ್ರು ಇಷ್ಟಪಡ್ತಾನೆ ಇದ್ದಾರೆ, ಎಲ್ಲಿಯೂ ಕೂಡ ನಮಗೆ 0 ಇಲ್ಲ, ಅದಕ್ಕೋಸ್ಕರ ಇದು 0 ಆಗತ್ತೆ. ಸೊ ಇದಿಷ್ಟು ನಿಮ್ಮ ಒಂದು ಪ್ರಶ್ನೆ. ಇದು ಅಥವಾ ಇದನ್ನಾದ್ರೂ ನೀವು ಕೂಡ ಬಿಡಿಸಬಹುದು. ಇಲ್ಲಿ ಕೆಲವೊಂದು ಘನಗಳನ್ನು ಕೊಟ್ಟಿದ್ದಾರೆ, ಅವು ಎಷ್ಟೆಷ್ಟು ಘನಗಳಿವೆ ಅಂತ ನೀವು ಲೆಕ್ಕ ಮಾಡಿ ಬರಿಬೇಕು. ಯಾವ ಯಾವ ಘನಗಳು ಎಷ್ಟಿದಾವು. ಫಸ್ಟ್ಗೆ ನಾನು ಚೌಕ ಘನಗಳನ್ನ ಬರಿತೇನೆ. ಎಷ್ಟು ಬರಿಬೇಕು? ಚೌಕನ 1, 2, 3. ಆ ನಂತರ ಸಿಲಿಂಡರ್ ಎಷ್ಟಿದೆ? 1, 2, 3, 4. ಆನಂತರ ಶಂಕು ಅಥವಾ ಕೋನ ಎಷ್ಟಿದೆ? 1, 2, 3. ಆನಂತರ ಆಯತ ಘನ ಎಷ್ಟಿದೆ? ಆಯತ ಘನ? 1, 2. 2 ಇದೆ. ಸೊ ಎಷ್ಟು ಮಾಡಿದ್ರೆ ನಮಗೆ 2 ಅಂಕ ಸಿಕ್ಕತ್ತೆ. ಸೊ 4 ಅಂಕ ಇದಕ್ಕೆ. ಸೊ ಟೋಟಲಿ 40 ಮಾರ್ಕ್ಸ್ ಇರುತ್ತೆ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನಾನೊಂದು ಯೂಟ್ಯೂಬ್ ಚಾನಲ್ ನಲ್ಲಿ ಈ ವಿಡಿಯೋ ಹಾಕ್ತೀನಲ್ಲ, ಈ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಹಾಕಿ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ, ಏನಾದರೂ ಕ್ವಶನ್ ಅರ್ಥ ಆಗದಿದ್ರೆ ನಾನು ಖಂಡಿತವಾಗಿ ಅದಕ್ಕೆ ರಿಪ್ಲೈ ಮಾಡ್ತೀನಿ, ಮತ್ತೆ ಸಂಬಂಧಪಟ್ಟಂತ ವಿಡಿಯೋವನ್ನು ಮಾಡಿ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ 5ನೇ ತರಗತಿಯಲ್ಲಿ ಓದುತ್ತಿರುವಂತಹ ಎಲ್ಲ ಫ್ರೆಂಡ್ಸ್ಗೆ, ಗೆಳೆಯರಿಗೆ ಹಂಚ್ಕೊಳ್ಳಿ. ಅವರಿಗೂ ಕೂಡ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು.